ನಮಸ್ಕಾರ ಸ್ನೇಹಿತರೆ, ನಿಮ್ಮದೇ ಆದ ಚಾನಲ್ ರಾಶಿ ತತ್ವಕ್ಕೆ ಹಾರ್ದಿಕ ಸ್ವಾಗತ. ಇವತ್ತಿನ ವಿಡಿಯೋ ಬಹಳ ಸ್ಪೆಷಲ್. ಯಾಕೆಂದರೆ ಆಗಲೇ 5 ತಿಂಗಳು ಮುಗಿದಿದೆ. 2026ರಲ್ಲಿ ನಾನು ಈಗ ಮುಂದೆ ಹೇಳುವ ಜ್ಯೋತಿಷ್ಯದ ಬಗ್ಗೆ ನಿಮಗೆ ತಿಳಿಯಬಹುದು. ಅಂದರೆ ನಾನು ಹೇಳುವುದು ಸತ್ಯ ಅಥವಾ ಸುಳ್ಳು ಅಂತ. ಈ 5 ತಿಂಗಳಲ್ಲಿ ನಿಮ್ಮೊಂದಿಗೆ ಏನೇನಾಗಿದೆ, ಮುಂದೆ ಏನಾಗಬಹುದು ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಈ ವಿಡಿಯೋ ತುಲಾ ರಾಶಿಯವರಿಗೆ. 2026 ವರ್ಷವು ತುಲಾ ರಾಶಿಯವರಿಗೆ ಸಾಮಾನ್ಯ ವರ್ಷವಲ್ಲ. ಈ ವರ್ಷ ನಿಮ್ಮ ಕೆಲವು ದೊಡ್ಡ ತಿರುವುಗಳು, ಅನಿರೀಕ್ಷಿತ ಅವಕಾಶಗಳು ಮತ್ತು ಕೆಲವೊಂದು ಎಚ್ಚರಿಕೆ ಸಂದರ್ಭಗಳು ಎದುರಾಗಲಿವೆ. ನೀವು ಉದ್ಯೋಗಕ್ಕಾಗಿ ಕಾಯುತ್ತಿದ್ದೀರಾ? ನೀವು ಪಟ್ಟಿದ ಶ್ರಮ ಆ ಫಲದವು ಕಾಯುತ್ತಿದ್ದೀರಾ? ವ್ಯವಹಾರದಲ್ಲಿ ದೊಡ್ಡ ಬೆಳವಣಿಗೆಯನ್ನು ನೋಡಲು ಕಾಯುತ್ತಿದ್ದೀರಾ? ನೀವು ಪ್ರೀತಿಸಿದವರನ್ನು ವಿವಾಹ ಮಾಡಬೇಕೆಂದು ಯೋಚನೆ ಮಾಡುತ್ತಿದ್ದೀರಾ ಅಥವಾ ನಿರೀಕ್ಷಿಸುತ್ತಿದ್ದೀರಾ? ವಿವಾಹ, ಪ್ರೇಮ, ಹಣಕಾಸು ಅಥವಾ ವಿದೇಶಿ ಯೋಗದ ಬಗ್ಗೆ ನಿಮಗೆ ಆಸಕ್ತಿ ಇದೆ. ನೀವು ಅದರ ಬಗ್ಗೆ ತಿಳಿಯಬೇಕು. ಹಾಗಾದರೆ ವೀಕ್ಷಕರೇ, ನೀವು ಇಲ್ಲಿ ಸರಿಯಾಗಿ ಬಂದಿದ್ದೀರಾ. ನಾನು ಇವತ್ತು ಈ ವಿಡಿಯೋದಲ್ಲಿ ತುಲಾ ರಾಶಿಯವರ 2026 ಜರ್ನಿ ಹೇಗಿರುತ್ತದೆ ಅಥವಾ ಈ 5 ತಿಂಗಳಿನಲ್ಲಿ ಏನೇನೆಲ್ಲ ಆಗಿದೆ, ಮುಂದೆ ಏನು ಆಗಬಹುದು ಎಂದು ತಿಳಿಸುತ್ತೇನೆ. ಈ ವಿಡಿಯೋವನ್ನು ತಪ್ಪದೇ ನೋಡಿ, ಏಕೆಂದರೆ ಈ ವಿಡಿಯೋದಲ್ಲಿ ನಾವು 2026ರ ಸಂಪೂರ್ಣ ತುಲಾ ರಾಶಿಯವರ ಭವಿಷ್ಯವನ್ನು ತಿಂಗಳವಾರು ಹಾಗೂ ಕ್ಷೇತ್ರಗಳು ಹಾಗೂ ವಿಶೇಷವನ್ನು ಅದರ ಗ್ರಹಗಳೊಂದಿಗೆ ಮಾತನಾಡುತ್ತೇವೆ. ಯಾವ ತಿಂಗಳು, ಯಾವ ವಾರ ಮತ್ತು ಅವರ ಶುಭ ಸಂಖ್ಯೆಯನ್ನು, ಶುಭ ಬಣ್ಣವೇನು, ಹೀಗೆ ಎಲ್ಲವನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸುತ್ತೇನೆ. ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಇನ್ನು ತಡ ಏತಕ್ಕೆ ವೀಕ್ಷಕರೇ, ಮೊದಲನೆಯದಾಗಿ ನೋಡೋಣ. ಯಾವುದೇ ರಾಶಿಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಮಗೆ ಅದಕ್ಕೂ ಮುಂಚೆ ಅವರ ಮೂಲ ಸ್ವಭಾವವನ್ನು ತಿಳಿಯಬೇಕು. ಹಾಗಾದರೆ ತುಲಾ ರಾಶಿಯವರ ಮೂಲ ಸ್ವಭಾವ ಏನು? ತುಲಾ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಆದ್ದರಿಂದ ತುಲಾ ರಾಶಿಯವರು ಸಹಜವಾಗಿ ಆಕರ್ಷಕ ವ್ಯಕ್ತಿತ್ವ ಹೊಂದಿರುತ್ತಾರೆ. ನ್ಯಾಯಪ್ರಿಯರಾಗಿರುತ್ತಾರೆ. ಅವರು ಸಂಬಂಧಗಳಿಗೆ ಹೆಚ್ಚು ಮಹತ್ವವನ್ನು ನೀಡುತ್ತಾರೆ. ಏನೇ ಆದರೂ ಸಂಬಂಧಗಳು ಗಟ್ಟಿಯಾಗಿರಬೇಕು. ಅದರ ಒಳಗೆ ಜಗಳಗಳು ಇರಬಾರದು. ನಾವು ಯಾವಾಗಲೂ ಸಂತೋಷದಿಂದ ಇರಬೇಕು ಎಂದು ಹಾರೈಸುತ್ತಾರೆ. ಕಲೆ, ಸಂಗೀತ, ವಿನ್ಯಾಸ ಮತ್ತು ಸೌಂದರ್ಯದ ಕಡೆ ಆಸಕ್ತಿ ಹೊಂದಿರುತ್ತಾರೆ. ಅವರು ತಮ್ಮ ಕಲೆಯನ್ನು ಹೇಗೆ ಮುಂದೆ ಹೋಗಬೇಕು, ತಾವು ಹೇಗೆ ಇನ್ನಷ್ಟು ಸೌಂದರ್ಯವಾಗಿ ಕಾಣಬೇಕು ಹಾಗೂ ನಾನು ನನ್ನ ಕೆಲಸವನ್ನು ಹೇಗೆ ಶ್ರಮಪಟ್ಟು ಮುಗಿಯಬೇಕು ಎಂದು ಆಸಕ್ತಿ ಹೊಂದಿರುತ್ತಾರೆ. ಆದರೆ ಕೆಲವೊಮ್ಮೆ ನಿರ್ಧಾರ ತೆಗೆಯುವುದರಲ್ಲಿ ವಿಳಂಬ ಮಾಡುವ ಸ್ವಭಾವವು ಇವರಲ್ಲಿರುತ್ತದೆ. ಯಾವುದೇ ಡಿಸಿಷನ್ ತಗೊಳ್ಬೇಕಾದರೆ ಓವರ್ ಥಿಂಕಿಂಗ್ ಮಾಡಬಹುದು ಅಥವಾ ಯಾರ ಮೇಲಾದರೂ ಡಿಪೆಂಡೆಂಟ್ ಆಗಿ ಕಾಣಬಹುದು. 2026ರಲ್ಲಿ ಇದೇ ಗುಣಗಳು ನಿಮ್ಮ ಯಶಸ್ಸಿಗೆ ಕಾರಣವಾಗಲಿವೆ. ನೀವು ಯಾವ ಡಿಸಿಷನನ್ನು ತಗೋತೀರಾ ಅದರ ಮೇಲೆ ಈ ವರ್ಷ ನಿಮ್ಮ ಹಣೆಬರಹ ಬದಲಾಗುತ್ತಿದೆ. 2026ರಲ್ಲಿ
ಪ್ರಮುಖ ಗ್ರಹ ಸ್ಥಿತಿಗಳು: ಮೊದಲನೆಯದಾಗಿ ಗುರು, ಎರಡನೇ ಶನಿ, ಮೂರನೇದು ರಾಹು ಮತ್ತು ಕೇತು. ಇವು ಗ್ರಹಗಳು ಪ್ರಭಾವ ತುಲಾ ರಾಶಿಯ ಮೇಲೆ ವಿಶೇಷವಾಗಿ ಇರಲಿದೆ. ಗುರು ಗ್ರಹ ನಿಮ್ಮ ಭಾಗ್ಯ ಮತ್ತು ಜ್ಞಾನ ಕ್ಷೇತ್ರವನ್ನು ಬಲಪಡಿಸುತ್ತದೆ. ಶನಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡುವ ಸ್ಥಿತಿಯಲ್ಲಿ ಇರುತ್ತಾನೆ. ರಾಹು ಹೊಸ ಅವಕಾಶಗಳನ್ನು ತರುತ್ತಾನೆ. ಮತ್ತು ಕೊನೆಯದಾಗಿ ಕೇತು ಆಧ್ಯಾತ್ಮಿಕ ಚಿಂತನೆಗಳನ್ನು ಹೆಚ್ಚಿಸುತ್ತಾನೆ. ಇವು ಗ್ರಹಗಳು. ಈ ಗ್ರಹಗಳು ನಿಮ್ಮ ರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ? ಅದು ಪ್ರಭಾವ ಬೀರಿದರೂ ನನಗೆ ಏನು ಲಾಭ ಅಥವಾ ಏನು ದುಷ್ಟ ಕ್ರಮಗಳು ನನ್ನ ಜೀವನದಲ್ಲಿ ಬರಬಹುದು ಎಂದು ನೀವು ಯೋಚಿಸುತ್ತೀರಾ? ಹಾಗಾದರೆ ವೀಕ್ಷಕರೇ, ಈ 4 ಗ್ರಹಗಳ ಸಂಯೋಜನೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗಳನ್ನು ತರುತ್ತದೆ. ಅದು ಏನೇ ಎಂದು ಕೇಳುತ್ತೀರಾ? ಉದ್ಯೋಗ ಮತ್ತು ಕರಿಯರ್. ನೋಡಿ, ಉದ್ಯೋಗದಲ್ಲಿರುವ ತುಲಾ ರಾಶಿಯವರಿಗೆ 2026 ಉತ್ತಮ ವರ್ಷ ಎಂದು ಹೇಳಬಹುದು. ಈ ವರ್ಷದ ಮೊದಲನೇ ಭಾಗ ನೋಡಿ, 2026 ನಾನು 3 ಭಾಗದಲ್ಲಿ ಡಿವೈಡ್ ಮಾಡಿದ್ದೇನೆ. ಮೊದಲನೇ ಭಾಗ, ಮಧ್ಯಮ ಭಾಗ ಮತ್ತು ಕೊನೆಯ ಭಾಗ. ಅದರಲ್ಲಿ ಮೊದಲನೇ ಭಾಗ ಆಗಿದ ಜನವರಿಯಿಂದ ಏಪ್ರಿಲ್ವರೆಗೆ ಈಗಾಗಲೇ ಈ ತಿಂಗಳುಗಳು ಮುಗಿದಿದೆ. ಅದಕ್ಕೆ ನೀವು ನಾನು ಹೇಳುವ ಈ ರಾಶಿ ಭವಿಷ್ಯ ನಿಜ ಅಥವಾ ಸುಳ್ಳು ಎಂದು ನೀವೇ ಯೋಚಿಸಿ. ಈ ತಿಂಗಳುಗಳಲ್ಲಿಯೇ ನಿಮಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಮೇಲೆ ಅಧಿಕಾರಿಗಳಿಗೆ ಮೆಚ್ಚುಗೆ ಸಿಗಬಹುದು. ಪದೋನ್ನತಿಯ ಸೂಚನೆಯನ್ನು ಕಾಣಿಸಬಹುದು. ನೋಡಿ ವೀಕ್ಷಕರೇ, ಈ ಮೂವರನ್ನು ನೀವು ಈಗಾಗಲೇ ನೋಡಿದ್ದೀರಾ. ಅಂದರೆ ನಿಮಗೆ ಮೊದಲನೇ ಭಾಗ ಸರಿ, ನೀವು ಯಾವ ತಪ್ಪು ಕ್ರಮಗಳನ್ನು ಮಾಡದಿದ್ದಿಲ್ಲ ಅಥವಾ ತಪ್ಪು ಕೆಲಸಗಳನ್ನು ಮಾಡದಿದ್ದಾಗ ಈ ಮೊದಲನೇ ಭಾಗ ನಿಮಗೆ ಜೀವನದಲ್ಲಿ ಸರಿ ಎಂದು ತಿಳಿಸಬಹುದು. ಇವಾಗ ಮಧ್ಯಮ ಭಾಗ. ವರ್ಷದ ಮಧ್ಯಮ ಭಾಗ ಮೇ ಇಂದ ಆಗಸ್ಟ್. ಈ ತಿಂಗಳುಗಳಲ್ಲಿ ಉದ್ಯೋಗ ಬದಲಾವಣೆ ಯೋಚಿಸುವವರಿಗೆ ಉತ್ತಮ ಅವಕಾಶ. ಅಂದರೆ ಕಂಪನಿ ಚೇಂಜ್ ಮಾಡಬೇಕೆಂದು ಯೋಚಿಸಿದರೆ ನಿಮಗೆ ಒಂದು ಉತ್ತಮ ಅವಕಾಶವಿದೆ. ವಿದೇಶಿ ಕಂಪನಿಗಳಿಂದ ಆಫರ್ ಬರುವ ಸಾಧ್ಯತೆ, ಅದರಲ್ಲೂ ಪ್ರಮುಖವಾಗಿ IT, ಬ್ಯಾಂಕಿಂಗ್ ಮತ್ತು ಸರ್ಕಾರಿ ನೌಕರಿ ಇದ್ದವರಿಗೆ. ಇವಾಗ ವರ್ಷದ ಕೊನೆಯ ಭಾಗ, ಸೆಪ್ಟೆಂಬರ್ ಇಂದ ಡಿಸೆಂಬರ್. ಈ ಕೊನೆಯ ಭಾಗದಲ್ಲಿ ಸಂಬಳ ಹೆಚ್ಚಳದ ಯೋಗ. ನೀವು ಮಾಡಿದ ಪ್ರಯತ್ನಕ್ಕೆ ಪ್ರತಿಫಲ, ನಿಮ್ಮ ಸಂಬಳ ಹೆಚ್ಚಾಗಬಹುದು. ನಾಯಕತ್ವ ಸಾಧನೆ ಸಿಗುವ ಸಾಧ್ಯತೆ, ಅಂದರೆ ಲೀಡರ್ ಸ್ವಭಾವ ಸಿಗಬಹುದು. ವೃತ್ತಿ ಜೀವನದಲ್ಲಿ ಹೊಸ ಗುರುತಿನ ಆರಂಭ. ಇವು ನಿಮ್ಮ ಈ ವರ್ಷವನ್ನು ಹೇಗೆ ಕಳೆಯಬಹುದು ಎಂದು ನಾನು ತಿಳಿಸಿದ್ದೇನೆ. ಆದರೆ ನೆನಪಿರಲಿ, ಯಾರಾದರೂ ವ್ಯವಹಾರ ಮಾಡುತ್ತಿದ್ದರೆ, ವ್ಯವಹಾರ ನಡೆಸುತ್ತಿರುವ ತುಲಾ ರಾಶಿಯವರಿಗೆ 2026
ಚಿನ್ನದ ಅವಕಾಶಗಳ ವರ್ಷ. ಹೌದು, ಇಲ್ಲಿ ನಿಮಗೆ ಹಲವಾರು ಅವಕಾಶಗಳು ಬರುತ್ತದೆ. ಅದು ವಿಶೇಷವಾಗಿ ನೀವು ಈ ಸೆಕ್ಟರ್ಗಳಲ್ಲಿದ್ದರೆ ಬಹಳ ಲಾಭ. ಆ ಸೆಕ್ಟರ್ಸ್ ಯಾವುವು ಎಂದು ಕೇಳಿದರೆ, ಮೊದಲನೆಯದಾಗಿ ಆನ್ಲೈನ್ ವ್ಯವಹಾರ ಮಾಡುವವರು, ಎರಡನೆಯದು ಡಿಜಿಟಲ್ ಮಾರ್ಕೆಟಿಂಗ್, ಮೂರನೆಯದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮತ್ತು ಫ್ಯಾಷನ್ ಮತ್ತು ಬುಟಿಕ್ ಕ್ಷೇತ್ರ. ಇವುಗಳಿಗೆ ಉತ್ತಮ ಕಾಣಬಹುದ ಲಾಭ ಇದೆ. ನೀವು ಏನಾದರೂ ಈ ಸೆಕ್ಟರ್ಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ದೊಡ್ಡ ಒಪ್ಪಂದಗಳು ಆಗುವ ಸಾಧ್ಯತೆ ಇದೆ. ಅಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ದೊಡ್ಡ ಹಣಕಾಸಿನ ಗಳಿಸಲು ನಿಮಗೆ ಅವಕಾಶ ಇರುವುದು. ಹೊಸ ಪಾಲುದಾರಿಕೆಯಲ್ಲಿ ಎಚ್ಚರಿಕೆ ಅಗತ್ಯ. ನೀವು ಏನಾದರೂ ಹೊಸ ಕೆಲಸಕ್ಕೆ ಕೈ ಹಾಕುತ್ತಿದ್ದರೆ ಅಥವಾ ಯಾರಿಗಾದರೂ ಏನಾದರೂ ಸಜೆಷನ್ ಕೊಡುತ್ತಿದ್ದರೆ ಅದರಲ್ಲಿ ನಿಮ್ಮ ಎಚ್ಚರಿಕೆ ಬಹಳ ಮುಖ್ಯ. ಈಗ ಹಣಕಾಸು ನೋಡಿ ವೀಕ್ಷಕರೇ, ಹಣಕಾಸಿನ ದೃಷ್ಟಿಯಿಂದ ಉತ್ತಮ ಪ್ರಗತಿ ಕಂಡುಬರಬಹುದು. ನೀವು ಆದರೆ ಈ ಹಣಕಾಸಿನಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಆದಾಯ, ಹೆಚ್ಚುವರಿ ಆದಾಯದ ಮೂಲಗಳ ಸೃಷ್ಟಿಯಾಗಬಹುದು. ಹಳೆ ಬಾಕಿ ಹಣ ವಾಪಸ್ ಬರಬಹುದು. ನೀವು ಯಾರಿಗಾದರೂ ಹಣ ಕೊಟ್ಟಿದ್ದರೆ ಅದು ನಿಮಗೆ ತಲುಪುತ್ತದೆ. ಯಾರಿಗಾದರೂ ಸಾಲ ಮಾಡಿದರೆ ಆ ಸಾಲದ ಹಣ ನಿಮಗೆ ಖಚಿತವಾಗಿ ವಾಪಸ್ ಬರಬಹುದು. ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ಆದರೆ ಎಚ್ಚರಿಕೆ, ಮಾರ್ಚ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಬಹಳ ಎಚ್ಚರಿಕೆಯನ್ನು ಹೊಂದಬೇಕು. ಈ 2 ತಿಂಗಳು, ಅದು ಮಾರ್ಚ್ ಮತ್ತು ಅಕ್ಟೋಬರ್, ಇದರಲ್ಲಿ ನಿಮಗೆ ಒಂದು ಅತ್ಯಂತ ಹೆಚ್ಚು ಸೂಚನೆ ಕೊಡುವ ತಿಂಗಳು. ಈ ತಿಂಗಳಲ್ಲಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡಬೇಡಿ. ನಿಮಗೆ ಯಾರಾದರೂ ಬಂದು ಸಾಲ ಕೇಳಿದರೂ ಕೂಡ ನೀವು ದೊಡ್ಡ ಮಟ್ಟದ ಸಾಲವನ್ನು ಈ ತಿಂಗಳುಗಳಲ್ಲಿ ಕೊಡಬೇಡಿ. ಏನಾದರೂ ನಿಮಗೆ ಖರ್ಚು ಮಾಡಬೇಕು ಅನಿಸಿದರೂ ಈ 2 ತಿಂಗಳಲ್ಲಿ ಖರ್ಚನ್ನು ನಿಯಂತ್ರಿಸಿ. ಇವಾಗ ಶಿಕ್ಷಣಕ್ಕೆ ಬರೋಣ. ಬಹು ಜನರು ಈ ಟಾಪಿಕ್ಕಾಗಿ ಕಾಯಬಹುದು. ಹಾಗಾದರೆ ಈ ಟಾಪಿಕನ್ನು ಹೇಳುತ್ತೇನೆ. ಅದು ವಿದ್ಯಾರ್ಥಿಗಳಿಗೆ 2026 ಬಹಳ ಶುಭಕರ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಸರ್ಕಾರಿ ಉದ್ಯೋಗ ಪರೀಕ್ಷೆಗಳಿಗೆ ಅಥವಾ ವಿದೇಶಿ ಶಿಕ್ಷಣಕ್ಕೆ. ವಿದ್ಯಾರ್ಥಿಗಳು ಯಾರು ಹೊರದೇಶಕ್ಕೆ ಹೋಗಿ ಕಲಿಯಬೇಕೆಂದು ಅಪ್ಲಿಕೇಶನ್ ನೀಡಿದರು ಅಥವಾ ಸರ್ಕಾರಿ ಯಾವುದಾದರೂ ಎಕ್ಸಾಮ್ಗಾಗಿ ಪ್ರಿಪೇರ್ ಆಗ್ತಾ ಇದ್ದರೆ ಆ ಎಕ್ಸಾಮ್ಗಳಿಗಾಗಿ ಉತ್ತಮ ಯಶಸ್ಸು ಕಾಣಬಹುದು. ಏಕೆಂದರೆ ವೀಕ್ಷಕರೇ, ಗುರು ಗ್ರಹದ ಅನುಗ್ರಹದಿಂದ ಏಕಾಗ್ರತೆ ಹೆಚ್ಚಾಗಬಹುದು. ತುಲಾ ರಾಶಿಯ ವಿದ್ಯಾರ್ಥಿಗಳಿಗೆ ನಾನು ಓದಬೇಕೆಂಬುವ ಹಿರಿಸು ಕಾಣಬಹುದು. ಅದಕ್ಕಾಗಿ ಅವರು ಬಹಳ ಶ್ರಮ ಮತ್ತು ಯಶಸ್ಸನ್ನು ಕಾಣಬಹುದು. ಮುಂದಿನ ಟಾಪಿಕ್ ವಿವಾಹ ಮತ್ತು ಪ್ರೇಮ. ಇದೀಗ ಎಲ್ಲರೂ ಕಾಯುತ್ತಿರುವ ವಿಭಾಗಕ್ಕೆ ಬರೋಣ. ಅದು ವಿವಾಹ ಮತ್ತು ಪ್ರೀತಿ. ಅವಿವಾಹಿತರಿಗೆ 2026ರಲ್ಲಿ ವಿವಾಹದ ಯೋಗವಿದೆ. ಯಾರಿಗೆ ವಯಸ್ಸಾಗಿದೆ ಮತ್ತು ಸಂಬಂಧಗಳು ನೋಡುತ್ತಿದ್ದಾರೆ
ಅವರಿಗೆ ಖಚಿತ ಈ ವರ್ಷ ವಿವಾಹದ ಭಾಗ್ಯವಿದೆ. ವಿವಾಹ ಯೋಗವು ಅತ್ಯಂತವೂ ಬಲವಾಗಿದೆ. ಜೂನ್ನಿಂದ ನವೆಂಬರ್ ನಡುವೆ ಉತ್ತಮ ಸಂಬಂಧ ನಿಶ್ಚಯ ಆಗುವ ಸಾಧ್ಯತೆ ಇದೆ. ಯಾರಿಗಾದರೂ ವಿವಾಹ ಮಾಡಬೇಕೆಂದು ಅಥವಾ ಹುಡುಗಿ ಅಥವಾ ಹುಡುಗನನ್ನು ಹುಡುಕುತ್ತಿದ್ದರೆ ಜೂನ್ನಿಂದ ನವೆಂಬರ್ ನಡುವೆ ನಿಮಗೆ ಉತ್ತಮದ ಸಂಬಂಧ ಬರುವ ಸಾಧ್ಯತೆ ಇದೆ. ಅದು ನಿಶ್ಚಯ ಕೂಡ ಆಗಬಹುದು. ಇದೀಗ ಪ್ರೇಮಿಗಳಿಗೆ ಪ್ರೇಮ ಸಂಬಂಧ ಗಟ್ಟಿಯಾಗಬಹುದು. ಕುಟುಂಬದ ಒಪ್ಪಿಗೆ ಸಿಗಬಹುದು. ಕೆಲವರಿಗಂತೂ ಮದುವೆಯ ಸಾಧ್ಯತೆಯೂ ಇದೆ. ಯಾರಾದರೂ ಪ್ರೇಮದ ಸಂಬಂಧದಲ್ಲಿ ಇದ್ದರೆ ಆದರೂ ಮದುವೆ ಮಾಡದಿದ್ದರೂ ಅವರ ಪ್ರೇಮದ ಸಂಬಂಧ ಗಟ್ಟಿಯಾಗಬಹುದು. ನೀವು ಕುಟುಂಬಕ್ಕೆ ತೋರಿಸಿದರೆ ಅವರಿಂದ ನಿಶ್ಚಿತಾರ್ಥ ಮಾಡಬಹುದು. ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗಬಹುದು. ಕುಟುಂಬದಲ್ಲಿ ಶುಭ ಸಮಾರಂಭಗಳು ನಡೆಯಬಹುದು. ಯಾರಾದರೂ ದಾಂಪತ್ಯ ಜೀವನದಲ್ಲಿ ಸಮಾರಂಭ ಇಲ್ಲದಿದ್ದರೆ ಅವರಿಗೆ ಸಮಾರಂಭ ನಡೆಯಬಹುದು. ಅಂದರೆ ಮಕ್ಕಳಾಗುವ ಸಾಧ್ಯತೆ ಕೂಡ ಇದೆ. ಕುಟುಂಬ ಜೀವನ ಕುಟುಂಬದಲ್ಲಿ ಸಂತೋಷ ಮತ್ತು ಒಗ್ಗಟ್ಟು ಹೆಚ್ಚಾಗಬಹುದು. ನೀವು ಏನು ಅನಿರೀಕ್ಷಿತವಾಗಿ ನಿಮ್ಮ ಸಂಬಂಧಿಕರೊಂದಿಗೆ ಜಗಳವಾಗಿದ್ದರೆ ಆ ಜಗಳ ಕೂಡ ನೆನಪು ಹೋಗಿ ನೀವೆಲ್ಲರೂ ಒಟ್ಟಿಗೆ ಕೂಡಬಹುದು. ಏನಾದರೂ ಹಳೆಯ ಕಲಹಗಳು ಇದ್ದರೂ ಅವು ಕೂಡ ಬಗೆಹರಿಯಬಹುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ ನಿಮ್ಮ ಯಶಸ್ಸಿಗೆ ಕಾರಣವಾಗಲಿದೆ. ಮನೆ ಖರೀದಿ ಅಥವಾ ವಾಹನ ಖರೀದಿಯ ಯೋಚನೆವಿದ್ದರೆ ನೀವು ಈಗ ತಗೋಬಹುದು. ಈಗ ಮನೆ ಖರೀದಿಗೆ ಮತ್ತು ವಾಹನ ಖರೀದಿಗಾಗಿ ಯೋಗವೂ ಕೂಡ ಇದೆ. ಆದರೆ ಯಾವುದೇ ಕೆಲಸ ಮಾಡುವ ಮುಂಚೆ ನೀವು ಹಿರಿಯರ ಆಶೀರ್ವಾದವನ್ನು ತಗೊಳ್ಳಬೇಕು. ಆಗ ಮಾತ್ರ ಕೂಡ ಯಶಸ್ಸನ್ನು ಕಾಣಬಹುದು. ಇದೀಗ ಬಹು ಇಂಪಾರ್ಟೆಂಟ್ ಟಾಪಿಕ್ ಆದ ಆರೋಗ್ಯ ನೋಡಿ. ಆರೋಗ್ಯದ ವಿಚಾರದಲ್ಲಿ ಸಾಮಾನ್ಯವಾಗಿ ಉತ್ತಮ ಆರೋಗ್ಯ ಇರುತ್ತದೆ. ಆದರೆ ಯಾವಾಗ ನೀವು ನಿಮ್ಮ ಜೀವನ ಒತ್ತಡ ಮತ್ತು ನಿದ್ರಾಹೀನತೆಯನ್ನು ಕಾಣುತ್ತೀರಾ ಆವಾಗ ನೀವು ಗಮನವನ್ನು ಕೊಡಬೇಕು. ತುಲಾ ರಾಶಿಯವರು ಬಹುತೇಕವಾಗಿ ಇರುತ್ತಾರೆ. ಅವರಿಗೆ ರಾತ್ರಿ ನಿದ್ರೆ ಬರುವುದೇ ಇಲ್ಲ. ಅವರು ಹೆಚ್ಚಾಗಿ ದಿವಾ ಸ್ವಪ್ನ ಅಂದರೆ ಮಧ್ಯಾಹ್ನ ಮಲಗಲು ಇಷ್ಟಪಡುತ್ತಾರೆ. ವಿಶೇಷವಾಗಿ ನಿಯಮಿತ ವ್ಯಾಯಾಮವನ್ನು ಮಾಡಿ. ಹೆಚ್ಚು ನೀರು ಕುಡಿಯಿರಿ. ಯೋಗ ಮತ್ತು ಧ್ಯಾನ ಮಾಡಿ. ಅಭ್ಯಾಸವನ್ನು ಮಾಡಿ. ಇದು ನಿಮ್ಮ ನಿವಾರಣೆಗಾಗಿ. ಯಾರಿಗಾದರೂ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಅನ್ನಿಸಿದರೆ ನೀವು ನೀರು ಹೆಚ್ಚು ಕುಡಿಯಿರಿ. ನಿದ್ರವನ್ನು ಮಾಡಿ. ಹಿತಕರವಾದ ಊಟವನ್ನು ಸೇವನೆ ಮಾಡಿ. ಧ್ಯಾನವನ್ನು ಮಾಡಿ ಮತ್ತು ದೇವರ ಜಪವನ್ನು ಮಾಡಿ. ಈಗ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಆದ ಅದೃಷ್ಟದ ತಿಂಗಳುಗಳು, ಅದೃಷ್ಟದ ಸಂಖ್ಯೆ ಮತ್ತು ಅದೃಷ್ಟದ ಕಲರ್. ನಿಮಗೆ ಅದೃಷ್ಟದ ತಿಂಗಳುಗಳು ಅಂದರೆ ಜೂನ್, ಆಗಸ್ಟ್, ನವೆಂಬರ್. ಈ ತಿಂಗಳಲ್ಲಿ ದೊಡ್ಡ ಯಶಸ್ಸು ಮತ್ತು ಹಣಕಾಸಿನ ಲಾಭ ಸಾಧ್ಯ. ಇವಾಗ ಶುಭ ದಿನಗಳು ಆದರೂ ಶುಕ್ರವಾರ ಮತ್ತು ಬುಧವಾರ. ನೀವು ಯಾವುದೇ ಮುಖ್ಯ ಕೆಲಸ ಮಾಡಿದರೂ
ಈ ದಿನಗಳಲ್ಲೇ ಮಾಡಿ. ಯಾರಿಗಾದರೂ ಹಣ ಸಾಲ ಕೊಟ್ಟರೂ ಶುಕ್ರವಾರ ಮತ್ತು ಬುಧವಾರನೇ ಕೊಡಿ, ನಿಮಗೆ ಮೋಸ ಆಗುವುದಿಲ್ಲ. ಏನಾದರೂ ಇಂಪಾರ್ಟೆಂಟ್ ಕೆಲಸಕ್ಕೆ ಕೈ ಹಾಕದಿದ್ದರೂ ಶುಕ್ರವಾರ ಮತ್ತು ಬುಧವಾರನೇ ಮಾಡಿ. ಶುಭ ಬಣ್ಣ ಬಿಳಿ, ಗುಲಾಬಿ, ಆಕಾಶ್ ನೀಲಿ. ಅದೇ ಶುಭ ಸಂಖ್ಯೆಗಳು 6, 9, 15 ಮತ್ತು 24. ಇವಾಗ ನಿಮಗೆ ಏನಾದರೂ ಗ್ರಹ ದೋಷ, ರಾಶಿ ದೋಷ ಇದ್ದರೆ ನಾನು ನಿಮಗೆ ವಿಶೇಷ ಪರಿಹಾರಗಳನ್ನು ಹೇಳುತ್ತಿದ್ದೇನೆ. ಈ ಪರಿಹಾರಗಳು ನಿಮಗೆ ಯಾವಾಗಲೂ ಶುಭವನ್ನೇ ತರುತ್ತದೆ. ಇವು ನಿಮಗೆ ಬಹಳ ಉಪಯೋಗಕರ. ಅದಕ್ಕೆ ಇದನ್ನು ಗಮನ ಕೊಟ್ಟು ಕೇಳಿ. ಈ ಪರಿಹಾರಗಳು ತಪ್ಪದೆ ಮಾಡಿ. ನಿಮ್ಮ ಯಾವುದೇ ಸಮಸ್ಯೆವಿದ್ದರೂ ಅದು ಖಂಡಿತ ತೀರೋಗುತ್ತದೆ. ಇವಾಗ 2026ರಲ್ಲಿ ಹೆಚ್ಚು ಶುಭ ಫಲಕ್ಕಾಗಿ ನೀವು ಈ ಪರಿಹಾರಗಳನ್ನು ಉಪಯೋಗ ಮಾಡಿ. ಮೊದಲನೆಯದಾಗಿ, ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ. ಎರಡನೇದು, ಬಿಳಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿ ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಮೂರನೇದು, ಸ್ತ್ರೀ ಸೂಕ್ತ ಪಠಣ ಮಾಡಿ. ನಾಲ್ಕನೇದು, ಹಿರಿಯರ ಆಶೀರ್ವಾದ ಪಡೆಯಿರಿ. ಐದನೇದು, ಅಗತ್ಯವಿರುವವರಿಗೆ ಸಹಾಯ ಮಾಡಿ. ನೋಡಿ ವೀಕ್ಷಕರೇ, ನೀವು ಬಹಳ ಮೃದು ಮನಸ್ಸಿನವರು. ನೀವು ಯಾರಿಗಾದರೂ ಸಹಾಯ ಮಾಡುತ್ತೀರಾ. ಆದರೆ ನೆನಪಿರಲಿ, ನೀವು ಯಾರಿಗೆ ಸಹಾಯ ಮಾಡಿದರೋ ಅವರು ನಿಮಗೆ ರಿಟರ್ನ್ ಸಹಾಯ ಮಾಡುವುದೇ ಇಲ್ಲ. ಅದಕ್ಕಾಗಿ ಯಾವಾಗಲೂ ಯಾರಾದರೂ ಅಗತ್ಯವಿರುವವರಿಗೆ ಮಾತ್ರ ಸಹಾಯವನ್ನು ಮಾಡಿ. ಒಟ್ಟಾರೆ ಹೇಳುವುದಾದರೆ 2026 ತುಲಾ ರಾಶಿಯವರಿಗೆ ಅವಕಾಶಗಳು, ಬೆಳವಣಿಗೆ, ಪ್ರಗತಿ ಮತ್ತು ಹೊಸ ಆರಂಭದ ವರ್ಷವಾಗಲಿದೆ. ತುಲಾ ರಾಶಿಯವರು ಬಹಳ ಗುಡ್ ಲಕ್ ಅನ್ನು ಹೊಂದಿದ್ದಾರೆ. ಅವರಿಗೆ ಉದ್ಯೋಗ, ವ್ಯವಹಾರ, ಹಣಕಾಸು, ಈ ಎಲ್ಲ ವಿಷಯ ಮತ್ತು ವಿವಾಹ ಮತ್ತು ಶಿಕ್ಷಣದ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶಗಳು ಕಾಣಬಹುದು. ನೀವು ಪ್ರಯತ್ನ ಪಟ್ಟಿದರೆ ಈ ವರ್ಷ ನೀವು ಏನಾದರೂ ಸಾಧಿಸಬಹುದು. ನೀವು ಏನಾದರೂ ಆಸೆ ಪಟ್ಟಿದರೆ ಅದಕ್ಕೆ ತಕ್ಕ ಫಲ ಸಿಗಲಿದೆ. ಅದೇ ಶ್ರಮವನ್ನು ಪಡೆದರೆ ನಿಮಗೆ ಫಲಿತಾಂಶ ದೊರೆಯುವ ಸಾಧ್ಯತೆ ಇದೆ. ಆದರೆ ಯಶಸ್ಸು ಸಂಪೂರ್ಣವಾಗಿ ನಿಮ್ಮ ಪರಿಶ್ರಮ ಮತ್ತು ಸರಿಯಾದ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿದೆ. ನೀವು ಕಷ್ಟಪಡದೆ ಫಲ ಸಿಗುವುದೇ ಇಲ್ಲ. ಶ್ರಮ ಪಡದೆ ನನಗೆ ದೇವರು ಮೆಚ್ಚಿ ಕೊಡುತ್ತಾನೆ ಅಂದರೆ ಅದು ಸಾಧ್ಯವಿಲ್ಲ. ನೀವು ಶ್ರಮ, ಕಷ್ಟವನ್ನು ಪಡಬೇಕು. ಆಗಲೇ ದೇವರು ಮೆಚ್ಚಿ ನಿಮಗೆ ಫಲವನ್ನು ನೀಡುತ್ತಾನೆ. ಈ ವರ್ಷ ನೀವು ಕಾಣದ ಎಲ್ಲ ಕನಸುಗಳು ಖಚಿತವಾಗಿ ಸಂಪೂರ್ಣವಾಗುತ್ತವೆ. ಆದರೆ ಅದಕ್ಕೆ ತಕ್ಕ ಪ್ರತಿಫಲ ಮತ್ತು ಶ್ರಮ ನೀವು ಪಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ನಿಮ್ಮ ಜನ್ಮ ನಕ್ಷತ್ರವನ್ನು ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ತಿಳಿಸುತ್ತೇನೆ. ನಿಮ್ಮ ಜನ್ಮ ನಕ್ಷತ್ರವನ್ನು ಬರೆಯಿರಿ. ಹೀಗೆ ನಾನು ಮುಂದಿನ ವಿಡಿಯೋದಲ್ಲಿ ನಕ್ಷತ್ರವಾರ ವಿಶೇಷದ ಬಗ್ಗೆ ಭವಿಷ್ಯವನ್ನು ತರುತ್ತೇನೆ. ಅದರ ಬಗ್ಗೆ ನಿಮಗೆ ಮಾಹಿತಿ ಕೂಡ ಕೊಡುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ ವೀಕ್ಷಕರೇ.
ಮತ್ತೆ ಭೇಟಿ ಆಗೋಣ ಇನ್ನೊಂದು ಆಸಕ್ತಿದಾಯಕ ವಿಡಿಯೋಯೊಂದಿಗೆ. ಅಲ್ಲಿವರೆಗೂ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಗುರು ಹಿರಿಯರಿಗೆ ಸಂತೋಷವಾಗಿ ನೋಡಿಕೊಳ್ಳಿ ಮತ್ತು ದೇವರ ಜಪವನ್ನು ತಪ್ಪದೆ ಮಾಡಿ. ಹಾಗೆ ದೇವರನ್ನು ಯಾವಾಗಲೂ ಪ್ರಾರ್ಥಿಸಿ. ಹೀಗೆ ತಿಳಿಸುತ್ತಾ ಇನ್ನು ಹೊರಡುತ್ತೇವೆ.